ನೋಡಿ, ನಿಮಗೊಂದು ಪ್ರಭೇದವನ್ನು ಪರಿಚಯಿಸಿದ್ದೇನೆ. ನೀವು ನೋಡ್ತಿರುವುದು ಸಕ್ಕರೆ ಕಂಚಿ ಎಂಬ ಮರ. ಚಿಕ್ಕಮಗಳೂರು ಕಡೆ ಚೆಕ್ಕೋ ತಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಕಾರವಾರ ಜಿಲ್ಲೆಗಳಲ್ಲಿ ಇರುವಂಥ ಒಂದು ಪ್ರಭೇದ, ಸಸ್ಯ ಪ್ರಭೇದ. ಇದಕ್ಕೆ ಸಕ್ಕರೆ ಕಂಚಿ ಎಂದು ಕರೆಯುತ್ತಾರೆ. ಇದು ಅಳಿವಿನ ಅಂಚಿನಲ್ಲಿರುವಂಥ ಪ್ರಭೇದವೆಂದು ಗುರುತಿಸಿದ್ದಾರೆ. ಈ ಸಕ್ಕರೆ ಕಂಚಿ ಸಿಟ್ರಸ್ ಜಾತಿಗೆ ಸೇರಿರುವಂಥ ಸಸ್ಯ ಪ್ರಭೇದ. ಲಿಂಬೆಹಣ್ಣು, ಮೂಸಂಬಿ ಹಣ್ಣು, ಕಿತ್ತಳೆ ಹಣ್ಣು ನೋಡಿರುತ್ತೇವೆ. ಅದೇ ರೀತಿಯ ಒಂದು ಜಾತಿಯ ಹಣ್ಣಿನ ಮರವಾಗಿ ಬೆಳೆದಿರ್ತಕ್ಕಂಥದ್ದು. ಶರೀರ ತಂಪಾಗಿಡಲಿಕ್ಕೆ, ಪಿತ್ತದ ಅಂಶವನ್ನು ಕಡಿಮೆ ಮಾಡಲಿಕ್ಕೆ, ಮಲಬದ್ಧತೆ ನಿವಾರಣೆ ಮಾಡಲಿಕ್ಕೆ ಇರುವಂಥ ಜೀವೌಷಧ ಈ ಸಕ್ಕರೆ ಕಂಚಿ. ಹೆಸರು ಸಕ್ಕರೆ ಕಂಚಿ, ಆದರೆ ಸಕ್ಕರೆ ತಿನ್ನಲಿಕ್ಕೆ ಚೆನ್ನಾಗಿ ಇದನ್ನು ಉಪ್ಪಿನಕಾಯಿಗಳಲ್ಲಿ, ಆಮೇಲೆ ಅನೇಕ ರೀತಿಯ ಆಹಾರ ಧಾನ್ಯಗಳಲ್ಲಿ, ಆಹಾರ ಖಾದ್ಯಗಳಲ್ಲಿ ಇದನ್ನು ಬಳಕೆ ಮಾಡುತ್ತಿದ್ದಾರೆ. ಕೃಷಿಕರಿಗೆ, ರೈತರಿಗೆ ಆರ್ಥಿಕ ಮೂಲವಾಗಿ ಇರುವಂಥದ್ದು ಒಂದು ಸಸ್ಯ ಪ್ರಭೇದ ಸಕ್ಕರೆ ಕಂಚಿ. ಜೀವ ವೈವಿಧ್ಯ ಮಂಡಳಿಯು ಇದರ ವಿನಾಶದ ಅಂಚನ್ನು ಕಂಡುಕೊಂಡು ಈಗ ಇದಕ್ಕೆ ಪತ್ರ ಬರೆದಿದ್ದಾರೆ. ಧನ್ಯವಾದಗಳು. ನಾರಾಯಣ ಡಿ ಮಾಸ್ಟರ್.